Hi all, good morning. Welcome back to my channel. This is Sandhya. Welcome back to my another vlog. ಈ ದಿನ ಈ ವ್ಲಾಗಲ್ಲಿ ನಾನು ಒಂದು ಒಳ್ಳೆಯ ಚಟ್ನಿಯ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಅದರ ಜೊತೆಗೆ ಒಂದು ಬೆಂಡೆಕಾಯಿಯಿಂದ ಮಾಡುವಂತಹ ಸಾಂಬಾರು ರೆಸಿಪಿಯನ್ನು ತೋರಿಸ್ಲಿಕ್ಕಿದ್ದೇನೆ. ಯಾವುದೇ ಬೇಳೆಯನ್ನು ಉಪಯೋಗಿಸದೆ ಮಾಡುವಂತಹ ಕಾಯಿ ಸಾಂಬಾರನ್ನು ತೋರಿಸ್ಲಿಕ್ಕಿದ್ದೇನೆ. ಹಾಗಾದರೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನನ್ನದೊಂದು ಸಣ್ಣ ರಿಕ್ವೆಸ್ಟು, ನೀವೇನಾದರೂ ನನ್ನ ವಿಡಿಯೋವನ್ನು ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಬೆಂಡೆಕಾಯಿಯನ್ನು ಚೆನ್ನಾಗಿ ತೊಳೆದು ಒರೆಸಿ ಒಂದೊಂದು ಇಂಚು ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲೆಗೆ ಕಾಯಿ ತುರಿ ಅಂತ ತಗೊಂಡಿದ್ದೇನೆ. ಮಸಾಲೆಗೆ ಒಂದು ಫುಲ್ ಕಾಯಿ ತುರಿದು ಇಟ್ಕೊಂಡಿದ್ದೇನೆ. ಅದ್ರ ಜೊತೆಗೆ ಖಾರಕ್ಕೆ ಬ್ಯಾಡಗಿ ಮೆಣಸಿನಕಾಯಿ ಒಂದು 10 ಹುರಿದಿರುವಂತಹ ಬ್ಯಾಡಗಿ ಮೆಣಸಿನಕಾಯಿ ಮತ್ತು ಇಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೇನೆ. ಇವೆಲ್ಲ ಬೇಕಾಗಿರೋದು ನಮಗೆ ಮಸಾಲೆ ಮಾಡಲಿಕ್ಕೆ. ಅದರ ಜೊತೆಗೆ ಮತ್ತೇನು ಬೇಕು ಅಂತ ನಾನು ಹೇಳ್ತೀನಿ. ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡಿದ್ದೀನಿ. ಇವೆಲ್ಲವನ್ನು ಹಾಕಿ ಚೆನ್ನಾಗಿ ರುಬ್ಬಿಟ್ಕೊಂಡಿದ್ದೀನಿ. ರುಬ್ಬುವಾಗ ಫುಲ್ ಫೈನ್ ಪೇಸ್ಟ್ ಆಗೋಕ್ಕಿಂತ ಮುಂಚೆನೇ 1-2 ಹಸಿಮೆಣಸಿನಕಾಯಿ ಮತ್ತು ಅರ್ಧ ಇಂಚು ಜಿಂಜರು ಮತ್ತು ಒಂದು ಹೆಚ್ಚಿಟ್ಕೊಂಡಿರುವಂತಹ ಹಸಿ ಈರುಳ್ಳಿ, ಇದೆಲ್ಲ ಹಸಿ ಐಟಮನ್ನು ಇದಕ್ಕೆ ಹಾಕೋತಾ ಇರೋದು. ಇವೆಲ್ಲವನ್ನು ಹಾಕಿ ಚೆನ್ನಾಗಿ ತರಿಯಾಗಿ ರುಬ್ಬಿಟ್ಕೊಬೇಕು. ಒಂದು ಸುತ್ತು ಬಂದರೆ ಸಾಕು ರುಬ್ಬಿರೋದು. ನೋಡಿ ಈ ಥರ ನೋಡಿ, ಎಲ್ಲ ಹಸಿಮೆಣಸಿನ್ಕಾಯಿ ಎಲ್ಲ ಕಾಣ್ತಾ ಇದೆ, ಆ ಥರ ರುಬ್ಬಿಟ್ಕೊಬೇಕು. ಇವಾಗ ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಈ ಮಸಾಲೆಯನ್ನು ಇವಾಗ ಹಾಕ್ಕೊಬೇಕು. ಅನ್ನಕ್ಕೆ ಕಲಸಿಕೊಳ್ಳುವಷ್ಟು ದಪ್ಪನಾಗಿ ನೀರನ್ನು ಹಾಕ್ಕೋಬೇಕು. ಅದೇ ಮಸಾಲೆಯನ್ನು ತೊಳೆದ ನೀರಲ್ಲಿ ಈ ನೀರನ್ನು ಹಾಕ್ತಾಯಿದ್ದೆ ನೋಡಿ. ಇಷ್ಟೊಂದು ನೀರು ಹಾಕ್ಕೊಂಡು ಮೇಲ್ಗಡೆಯಿಂದ ಮತ್ತೊಮ್ಮೆ ಅರ್ಧ ನೀರುಳ್ಳಿಯನ್ನು ಹೆಚ್ಚಿಟ್ಕೊಂಡಿರುವಂತಹ ನೀರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಹಸಿ ಈರುಳ್ಳಿ ಇದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಇದರ ಜೊತೆ ನಿಮ್ಗೆ ನೀರೇನಾದರೂ ಕಡಿಮೆ ಅನಿಸ್ತು ಅಂದರೆ ನೀರನ್ನು ಕೂಡ ಮತ್ತೊಮ್ಮೆ 1-2 ಲೋಟ ನೀರು ಕೂಡ ಹಿಡಿಯುತ್ತೆ. ಇದಕ್ಕೆ ನೀರನ್ನು ಹಾಕಿಕೊಂಡು ಕುದಿಯೋಕ್ಕೆ ಇಡಬೇಕು. ಇಷ್ಟು ತೆಳುವಾಗಿ ಮಾಡಬೇಕು ನೋಡಿ. ಇಷ್ಟು ನೀರು ಹಾಕಿದ್ದೇವೆ. 5 ನಿಮಿಷ ಚೆನ್ನಾಗಿ ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಕೋಬೇಕು. 5 ನಿಮಿಷ ಆದಮೇಲೆ ಇವಾಗ ನಾವು ಹೆಚ್ಚಿರುವಂತಹ ಬೆಂಡೆಕಾಯಿಯನ್ನು ಹಾಕ್ಕೋಬೇಕಾಗುತ್ತೆ. ಬೆಂಡೆಕಾಯಿಯನ್ನು ಹುರಿಯುವ ಅಗತ್ಯ ಏನೂ ಇಲ್ಲ. ಮುಂಚೆನೇ ಹಾಕ್ಕೊಂಡ್ರೆ ಲೊಳೆ ಆಗೋ ಕಾರಣದಿಂದ ಇವಾಗ ನಾವು ಅರ್ಧ ಬೇಯುವಾಗ ಹಾಕ್ಕೋಬೇಕಾಗುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮುಚ್ಚಳವನ್ನು ಮುಚ್ಚಿ ನಾವು ಇನ್ನೊಂದು 5 ನಿಮಿಷ ಬೇಯಿಸಬೇಕು. ಇವಾಗ ಒಂದು 5 ಮಿನಿಟ್ಸು. ಬೆಂಡೆಕಾಯಿ ಅಂತೂ ಬೇಗನೆ ಬೇಯುತ್ತೆ. ನನ್ನ ಈ ಬೆಂಡೆಕಾಯಿ ಗಸಿಯ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ, ಇವಾಗ ಒಂದು 5 ನಿಮಿಷ ಆದಮೇಲೆ ಮೇಲ್ಗಡೆಯಿಂದ ಹಸಿ ಕೊಬ್ಬರಿ ಎಣ್ಣೆನ ಹಾಕ್ಕೋಬೇಕು. ಒಗ್ಗರಣೆ ಏನೂ ಹಾಕ್ತಾಯಿಲ್ಲ ನಾವು, ಬರೀ ಹಸಿ ಕೊಬ್ಬರಿ ಎಣ್ಣೆನ ಇಲ್ಲಿ ಹಾಕಿ ನಾವು 1-2 ನಿಮಿಷ ಮುಚ್ಚಿ ಇದನ್ನು ಇಡಬೇಕು. ನೋಡಿ, ಒಗ್ಗರಣೆ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಈ ರೆಸಿಪಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಅಂತೂ ಸೂಪರ್. ತುಂಬ ಡಿಫ್ರೆಂಟ್ ಆದ ರೆಸಿಪಿ. ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತೀನಿ. ಬೆಂಡೆಕಾಯಿ ಗಸಿ ರೆಡಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಅನ್ನಕ್ಕಂತೂ ಸೂಪರ್ ಕಾಂಬಿನೇಷನ್. ಖಂಡಿತ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ನೆಕ್ಸ್ಟ್ ನಾವು ಚಟ್ನಿಯ ರೆಸಿಪಿಯನ್ನು ನೋಡ್ಕೊಂಡು ಬರೋಣ. ನಾವು ಇವಾಗ ಮಾಡ್ತಾ ಇರೋದು ಪುದೀನ ಚಟ್ನಿ. ಪುದೀನ ಚಟ್ನಿ ಸಾಮಾನ್ಯವಾಗಿ ಚಾಟ್ಗೆ ಎಲ್ಲ ಮಾಡ್ತಾರೆ. ಆ ಥರ ಗ್ರೀನ್ ಚಟ್ನಿ ಮಾಡ್ತಾ ಇಲ್ಲ ಇಲ್ಲಿ. ಊಟಕ್ಕೆ ಅಥವಾ ಅನ್ನ ಮತ್ತು ಚಪಾತಿಗೆ ಮಾಡುವಂತಹ ಚಟ್ನಿ. ಗ್ರೀನ್ ಚಟ್ನಿ ಅಲ್ಲ, ಇದು ರೆಡ್ ಚಟ್ನಿ. ತುಂಬಾ ಚೆನ್ನಾಗಿರುತ್ತೆ. ಇವನ್ ರೊಟ್ಟಿ, ಚಪಾತಿ, ಪೂರಿ, ಅನ್ನಕ್ಕೆ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ತುಂಬಾ ಡಿಫ್ರೆಂಟ್ ಆದ ರೆಸಿಪಿ. ಗ್ರೀನ್ ಚಟ್ನಿ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ ಚಾಟು ಅಥವಾ ಸ್ಯಾಂಡ್ವಿಚ್ಗೆ. ಇದು ಆ ಥರದ್ದಲ್ಲ. ಇವಾಗ ನಾನು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ದೊಡ್ಡ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಇವಾಗ ಈರುಳ್ಳಿ ಫ್ರೈ ಆದಮೇಲೆ ಇವಾಗ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕ್ರಿಸ್ಪ್ ಆಗಬೇಕು ಕರಿಬೇವಿನ ಸೊಪ್ಪು. ಇವಾಗ ಸಣ್ಣಕ್ಕೆ ಹೆಚ್ಚಿರುವಂತಹ ಟೊಮೆಟೊವನ್ನು ಹಾಕ್ತಾಯಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಸಾಫ್ಟ್ ಆಗೋ ತನಕ ನಾವು ಇದನ್ನು ಟೊಮೆಟೊವನ್ನು ಫ್ರೈ ಮಾಡಬೇಕು. ಈ ಚಟ್ನಿ ಅಂತೂ ನಮ್ಮ ಗಂಜಿ ಊಟಕ್ಕೆ ಅಥವಾ ಬಾಯ್ಲ್ಡ್ ರೈಸ್ ಗಂಜಿ ಊಟಕ್ಕೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಉಪಯೋಗಿಸ್ತಾ ಇರೋದು ಬ್ಯಾಡಗಿ ಮೆಣಸಿನ್ಕಾಯಿ. ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 3-4 ಹಾಕ್ಕೋತಾ ಇದ್ದೀನಿ ಇಲ್ಲಿ.
ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳೋಣ. ಇನ್ನು ಮಿಕ್ಕಿದ ಮಸಾಲೆಯನ್ನು ನಾವು ಹುರಿಬೇಕಾಗತ್ತೆ. ಅದೇ ಕಡಾಯಿಯಲ್ಲಿ ಇವಾಗ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡೆ. ಜೀರಿಗೆ ಹಾಕಿದ್ಮೇಲೆ ಇವಾಗ 1ರಿಂದ 1.5 ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕ್ಕೋತಾ ಇದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು. ಧನಿಯಾ ಫ್ರೈ ಆದಮೇಲೆ 1 ಚಮಚದಷ್ಟು ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವೆಲ್ಲವೂ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಕಟ್ ಮಾಡಿಟ್ಟಿರುವಂತಹ ಪುದೀನವನ್ನು ಹಾಕ್ಕೊಡ್ಬೇಕು. ಪುದೀನ ನಾನು ಒಂದು ಅರ್ಧ ಕಟ್ಟಷ್ಟು ಹಾಕ್ಕೊಂಡಿದ್ದೀನಿ. ಇದು ನಮ್ಮ ಮನೆಯಲ್ಲೇ ಬೆಳೆದಿರುವಂತಹ ಫ್ರೆಶ್ ಪುದೀನ. ಇದು ಟೆರೆಸ್ ಗಾರ್ಡನಲ್ಲಿ ಬೆಳೆದಿರುವಂಥದ್ದು. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಇದಕ್ಕೆ 1 ಸ್ಪೂನಷ್ಟು ಪುಟಾಣಿ ಕಾಳನ್ನು ಹಾಕ್ತಾಯಿದ್ದೀನಿ. ಹೊರಗಡಲೆ ಕಾಳನ್ನು ಒಂದೇ 1 ಸ್ಪೂನ್ ಹಾಕ್ಕೋಬೇಕಿಲ್ಲಿ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ. ಇವೆಲ್ಲವನ್ನು ಇವಾಗ ಮಿಕ್ಸಿ ಜಾರಲ್ಲಿ ಹಾಕ್ಕೋಬೇಕು. ಈ ಹುರಿದಿರುವಂತಹ ಸ್ಪೈಸಸ್ಸು ಪ್ಲಸ್ ನಾವು ಈರುಳ್ಳಿ ಟೊಮೆಟೊ ಏನು ಫ್ರೈ ಮಾಡ್ಕೊಂಡಿದ್ವಿ ಅದನ್ನು ಕೂಡ ಇದಕ್ಕೆ ಹಾಕಿ ನಾವು ಇದನ್ನು ಪೇಸ್ಟ್ ಮಾಡ್ಕೊಂಡು ಬರೋಣ. ರುಬ್ಬುವಾಗ ಇದಕ್ಕೆ 2 ಎಸಳು ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಹಸಿ ಬೆಳ್ಳುಳ್ಳಿ ಇದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು. ಇವಾಗ ಒಂದು ಒಳ್ಳೆಯ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ಒಂದು ಒಗ್ಗರಣೆ ಪ್ಯಾನಲ್ಲಿ ಎಣ್ಣೆನ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಟಪಟ ಅಂದ ಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೋಬೇಕು. ಕರಿಬೇವಿನ ಸೊಪ್ಪು ಫ್ರೈ ಆದಮೇಲೆ ಇವಾಗ ಈ ಒಗ್ಗರಣೆಯನ್ನು ಚಟ್ನಿಗೆ ಹಾಕ್ಕೊಳ್ಳೋಣ. ರೆಡಿಯಾಗಿದೆ ಸೂಪರ್ ಡೆಲಿಷಿಯಸ್ ಹೆಲ್ದಿ ಪುದೀನ ಸೊಪ್ಪಿನ ಚಟ್ನಿ. ತುಂಬಾ ಡೆಲಿಷಿಯಸ್ ಆ್ಯಂಡ್ ವೆರಿ ಹೆಲ್ದಿ. ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತೀನಿ. ಮತ್ತು ಹೇಗೆ ಬಂತು ಅಂತ ನನಗೆ ಕಮೆಂಟಿನ ಮೂಲಕ ತಿಳಿಸೋದಕ್ಕೆ ಮರಿಬೇಡಿ. ಇವತ್ತಿನ ವ್ಲಾಗ್ 2 ರೆಸಿಪೀಸ್ಗಳು ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ ಇನ್ನಷ್ಟು ಹೆಲ್ದಿ ರೆಸಿಪೀಸೊಂದಿಗೆ. ಅಲ್ಲಿಯವರೆಗೂ ಹೆಲ್ದಿಯಾಗಿರಿ, ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಾಯ್.